ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ತೆಳುವಾಗಿ ಮೆದುವಾಗಿ ನೆಟ್ ಥರ ನೀರು ದೋಸೆನ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ನೀರು ದೋಸೆ ಮಾಡಲಿಕ್ಕೆ ನಾವು ಊಟ ಮಾಡ್ತೀವಲ್ಲ ಅಕ್ಕಿ, ಜೀರಾ ರೈಸ್, ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಮಸೂರಿ ರೈಸ್ ಬೇಕಾದ್ರೂ ತೊಗೋಬಹುದು. ಆ ಅಕ್ಕಿಯಿಂದ ಇಲ್ಲಿ ನಾನು ದೋಸೆಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ತೊಳೆದು ನಾವು ನೀರು ಹಾಕಿ ಮತ್ತು ಇದನ್ನು ನೆನೆಲಿಕ್ಕೆ ಇಡಬೇಕು. ನಾವು ನಾಳೆ ಮಾಡ್ತೀವಿ ಅಂದರೆ ಇವತ್ತು ರಾತ್ರಿ ನಾನು ನೆನೆಲಿಕ್ಕೆ ಇಡಬೇಕು. ಇವಾಗ ಇಲ್ಲಿ ನೋಡಿ, ನೆನೆಲಿಕ್ಕಿಟ್ಟಂಥ ಅಕ್ಕಿಯನ್ನು ಈಗ ನಾವು ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೊಳ್ಳೋಣ. ನೈಸಾಗಿ ರುಬ್ಕೋಬೇಕು. ರವ ಥರ ಹೀಗೆಲ್ಲ ಇರಬಾರ್ದು, ನೀರು ದೋಸೆ ಚೆನ್ನಾಗಿ ಬರಲ್ಲ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪನೇ ನೀರು ಹಾಕಿ ನಾವು ರುಬ್ಕೋಬೇಕು. ಒಮ್ಮೆಲೆ ಹೆಚ್ಚು ನೀರು ಹಾಕಿ ರುಬ್ಲಿಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರು ಹಾಕಿ ಮೊದಲಿಗೆ ರುಬ್ಕೊಳ್ಳಿ, ಆಮೇಲೆ ನೀರು ಹಾಕಿ ಮತ್ತೊಮ್ಮೆ ರುಬ್ಕೊಳ್ಳಿ. ಇದು ನೈಸ್ ಆಗಬೇಕು. ನೋಡಿ, ಇಲ್ಲಿ ಈ ರೀತಿ ಆಗಬೇಕು. ನೈಸ್ ಆದರೆ ನೀರು ದೋಸೆ ಚೆನ್ನಾಗಿ ಬರುತ್ತೆ. ರವ ಥರ ಇದ್ದರೆ ನೀರು ದೋಸೆ ಚೆನ್ನಾಗಿ ಬರಲ್ಲ. ಮತ್ತು ನೀರು ದೋಸೆ ನಾವು ನೀರು ಥರನೇ ಸ್ವಲ್ಪ ನಾವು ಬ್ಯಾಟರ್ ಮಾಡ್ಕೋಬೇಕು. ದಪ್ಪ ಇರಬಾರ್ದು ಬ್ಯಾಟರು. ಅದಕ್ಕೆ ಈಗ ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಕೆಲವರು ನೀರು ದೋಸೆ ಮಾಡಬೇಕಾದ್ರೆ ಅಕ್ಕಿಯನ್ನು ರುಬ್ಬಬೇಕಾದ್ರೆ ಅದಕ್ಕೆ ಕಾಯಿ ತುರಿಯನ್ನು ಹಾಕಿ ರುಬ್ಬಿ ಮಾಡ್ತಾರೆ. ಅದನ್ನು ಕೂಡ ತುಂಬ ಚೆನ್ನಾಗಾಗುತ್ತೆ. ಆದರೆ ನಾನಿಲ್ಲಿ ಕಾಯಿ ತುರಿ ಏನೂ ತೊಗೊಂಡಿಲ್ಲ, ಅಕ್ಕಿ ಅಷ್ಟೇ ತೊಗೊಂಡು ಇಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆಲೆ ಹೆಚ್ಚು ನೀರನ್ನು ಹಾಕಬಾರ್ದು, ನೋಡಿಕೊಂಡು ಹಾಕಬೇಕು. ಮತ್ತು ನಾವು ಇದನ್ನು ಮಿಕ್ಸ್ ಮಾಡಿದ ನಂತರ ಮೊದಲಿಗೆ ಒಂದು ದೋಸೆಯನ್ನು ತೆಗೆದು ನೋಡಬೇಕು. ಅದು ಸರಿ ಆಯಿತು ಅಂದರೆ ನಾವು ಅದೇ ರೀತಿ ದೋಸೆಯನ್ನು ತೆಗಿಬೇಕು. ಸರಿ ಆಗಲಿಲ್ಲ ಅಂದರೆ ಮತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಮಾಡಬೇಕು. ಈಗ ನಾನಿಲ್ಲಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೀನಿ. ಇವಾಗ ನಾವು ದೋಸೆಯನ್ನು ಮಾಡಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ದೋಸೆಯನ್ನು ನಾವು ಹಾಕಬೇಕು. ತವಾ ಚೆನ್ನಾಗಿ ಬಿಸಿಯಾದ ಮೇಲೇ ನಾವು ದೋಸೆಯನ್ನು ಹಾಕಬೇಕು, ಇಲ್ಲಾಂದರೆ ದೋಸೆ ಚೆನ್ನಾಗಿ ಬರಲ್ಲ. ಈಗ ಈ ದೋಸೆ ಒಂದು ಹಾಕಿ ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ. ದಪ್ಪ ಆಗಿದೆಯೋ ತೆಳುವಾಗಿದೆ ಅಂತ ನೋಡಬೇಕು. ಆ ದೋಸೆ ಸ್ವಲ್ಪ ದಪ್ಪ ಆಗಿತ್ತು, ಅದಕ್ಕೆ ನಾನೇ ಈ ದೋಸೆ ಬ್ಯಾಟರಿಗೆ ಸ್ವಲ್ಪ ನೀರನ್ನು ಹಾಕಿ ಮತ್ತು ನಾನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ದೋಸೆಯನ್ನು ಹಾಕಿದ್ದೀನಿ. ಈ ದೋಸೆ ನಾವು ಹಾಕಿದ ಕೂಡಲೇ ಇದಕ್ಕೆ ಮುಚ್ಚಿಡಬೇಕು, ಹಾಗೆ ಬಿಡಬಾರ್ದು. ಹಾಗೆ ಬಿಟ್ಟರೆ ಸರಿ ಆಗಲ್ಲ ದೋಸೆ. ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ಮುಂದೆ ಮತ್ತೊಂದು ದೋಸೆಯನ್ನು ತೆಗೆದು ನಿಮಗೆ ತೋರಿಸ್ತೀನಿ. ಈಗ ಇದನ್ನು ತೆಗಿಯೋಣ. ಈ ರೀತಿ ನಾವು ಮುಚ್ಚಿ ದೋಸೆ ಮಾಡಿದರೆ ಚೆನ್ನಾಗಾಗತ್ತೆ ದೋಸೆ, ತಿನ್ನಲಿಕ್ಕೂ ರುಚಿಯಾಗಿರುತ್ತೆ. ಇಲ್ಲ ಅಂದರೆ ಒಂಥರ ಒಣ ಸರಿಯಾಗಿ ತಾಗಲ್ಲ, ಡ್ರೈ ಆಗುತ್ತೆ ನಾವು ಮುಚ್ಚಿದೆ ಹಾಗೆ ಮಾಡಿದರೆ. ಇವಾಗ ಇದನ್ನು ನೋಡಿ, ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಇದನ್ನು ಈ ರೀತಿ ತೆಗಿತಾ ಇದ್ದೀನಿ. ನೀವು ಈ ರೀತಿ ಮಡಿಚಿನೂ ತೆಗಿಬೋದು, ಇಲ್ಲಾಂದರೆ ಹಾಗೇನೂ ಕೂಡ ದೋಸೆ ತೆಗಿಬೋದು. ಒಂದು ಪ್ಲೇಟ್ ಮೇಲೆ ಕಾಟನ್ ಬಟ್ಟೆ ಹಾಕಿ ಆ ಬಟ್ಟೆ ಮೇಲೆ ನೀವು ದೋಸೆಯನ್ನು ಇಟ್ಟು ತಣ್ಣಗಾದ ನಂತರ ದೋಸೆಯನ್ನು ನೀವು ಮಡಚಿ ಈ ರೀತಿ ಮಡಿಕೆ ಮಾಡಿ ಇಡಬಹುದು. ಈಗ ಇಲ್ಲಿ ನೋಡಿ, ಮತ್ತೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಇದು ಮುಚ್ಚದೆ ಹಾಗೆ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ನೋಡಿ ಈ ರೀತಿ ಬಿರುಕು ಬಿಟ್ಟಂಗೆ ಆಗುತ್ತೆ, ಒಣ ಇರುತ್ತೆ. ನೋಡಿ ಈ ರೀತಿ ಡ್ರೈ ಅನಿಸುತ್ತೆ. ಇದು ತಿನ್ನಲಿಕ್ಕೂ ರುಚಿ ಅನಿಸಲ್ಲ. ಮತ್ತು ನಾವು ಮುಚ್ಚಿ ಏನು ಮಾಡ್ತೇವಲ್ಲ ದೋಸೆ, ಅದು ತಿನ್ನಲಿಕ್ಕೂ ರುಚಿ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ರೀತಿ ಮಾಡಿ ನೋಡಿ, ಇದರ ರುಚಿನೂ ನೋಡಿ ಮತ್ತು ಮುಚ್ಚಿ ಮಾಡಿದ್ದ ದೋಸೆ ರುಚಿಯನ್ನು ನೋಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದೆ ನಾನು ಇದೇ ರೀತಿ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ಮಾಡಿ ತೋರಿಸ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.